ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮೂಡಣ ಪಡುವಣಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿನ 4 ಪ್ರಸಿದ್ಧವಾದ 500 ವರ್ಷಕ್ಕೂ ಹಳೆಯದಾದ ದೇವಸ್ಥಾನಗಳು ಯಾವುವು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಈ ದೇವಸ್ಥಾನಗಳಿಗೆ ಯಾಕೆ ನಾವು ಹೋಗಬೇಕು, ಅಲ್ಲಿಗೆ ಹೋಗುವುದರಿಂದ ನಮಗಾಗುವ ಪ್ರಯೋಜನ ಏನು ಮತ್ತು ಸ್ವತಃ ನನಗೆ ಆದ ಅನುಭವ ಏನು ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗಾದರೆ ಬೆಂಗಳೂರಿನ 4 ಪ್ರಸಿದ್ಧ ಪ್ರಾಚೀನ ದೇವಸ್ಥಾನಗಳಲ್ಲಿ ಮೊದಲನೆಯದು ಯಾವುದು ಅಂತ ನೋಡುವುದಾದರೆ ಅದು ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಈ ದೇವಾಲಯವನ್ನು ನಿರ್ಮಿಸಿದ ಸಮಯದಲ್ಲಿ ಈ ಪ್ರದೇಶವು ದಟ್ಟವಾದ ಕಾಡಿನಿಂದ ಕೂಡಿತ್ತು ಮತ್ತು ಈ ಪ್ರದೇಶವು ಎತ್ತರದ ಪ್ರದೇಶದಲ್ಲಿ ಇರುವುದರಿಂದ ಇದಕ್ಕೆ ಕಾಡು ಮಲ್ಲೇಶ್ವರ ಎಂಬ ಹೆಸರು ಬಂತು. ಮತ್ತು ಈ ಬಡಾವಣೆಗೆ ಮಲ್ಲೇಶ್ವರಂ ಎಂಬ ಹೆಸರು ಬರಲು ಈ ದೇವಾಲಯವೇ ಮುಖ್ಯ ಕಾರಣವಾಗಿದೆ. ಮತ್ತು ಈ ದೇವಸ್ಥಾನದ ಇತಿಹಾಸ ಅಂತ ನೋಡುವುದಾದರೆ ಈ ದೇವಾಲಯವು 17ನೇ ಶತಮಾನಕ್ಕೆ ಸೇರಿದ್ದಾಗಿದೆ ಮತ್ತು 17ನೇ ಶತಮಾನಕ್ಕೆ ಸೇರಿರುವ ಕೆಲವು ಶಾಸನಗಳು ಇಲ್ಲಿ ಸಿಕ್ಕಿವೆ. ಇಲ್ಲಿರುವ ಶಿವಲಿಂಗವು ಉದ್ಭವ ಮೂರ್ತಿಯಾಗಿದ್ದು ಇದನ್ನು ಮಲ್ಲಿಕಾರ್ಜುನ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ನಗರದ ಜನದಟ್ಟಣೆಯ ಮಧ್ಯದಲ್ಲಿದ್ದರೂ ಈ ದೇವಾಲಯದ ಆವರಣವು ಬಿಲ್ವಪತ್ರೆ, ಪಾರಿಜಾತ, ಬೇವು, ಶ್ರೀಗಂಧದ ಮರಗಳಿಂದ ಕೂಡಿದ್ದು ಇಂದಿಗೂ ಒಂದು ಕಾಡಿನಂತಹ ಪ್ರಶಾಂತ ಹಾಗೂ ದೈವಿಕ ಅನುಭೂತಿಯನ್ನು ನೀಡುತ್ತದೆ. ಸ್ನೇಹಿತರೆ, ಇಲ್ಲಿನ ಪ್ರಮುಖ ಹಬ್ಬಗಳು ಅಂತ ನೋಡೋದಾದರೆ ಮಹಾಶಿವರಾತ್ರಿ, ನವರಾತ್ರಿ ಹಾಗೂ ಕಡಲೆಕಾಯಿ ಪರಿಷೆ. ಸ್ನೇಹಿತರೆ, ಇಲ್ಲಿಂದ ಕೂಗಳತೆ ದೂರದಲ್ಲಿ ಮತ್ತೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ತೋರಿಸ್ತೀನಿ, ಬನ್ನಿ ಹೋಗೋಣ ಇವಾಗ. ನೋಡಿ ಸ್ನೇಹಿತರೆ, ಅದೇ ಈ ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಶ್ರೀ ದಕ್ಷಿಣಮುಖ ನಂದಿತೀರ್ಥ ಕಲ್ಯಾಣ ಕ್ಷೇತ್ರ ಅಂತ. ನೋಡಿ, ಈ ದೇವಸ್ಥಾನದ ಆವರಣದಲ್ಲಿ ಎಷ್ಟು ಮರಗಿಡಗಳಿವೆ ಅಂತ. ತಂಪಾಗಿದೆ ಈ ಸ್ಥಳ. ಸ್ನೇಹಿತರೆ, ಈ ದೇವಸ್ಥಾನದ ಒಂದು ವಿಶೇಷ ಇದೆ. ಅದೇನು ಅಂತ ನಿಮಗೆ ಒಳಗಡೆ ಹೋಗಿ ತೋರಿಸ್ತಾ ಹೇಳ್ತೀನಿ. ತುಂಬ ಅದ್ಭುತವಾಗಿದೆ ದೇವಸ್ಥಾನ ಇದು. ನೋಡಿ, ಅಲ್ಲಿ ದೂರದಲ್ಲಿ ನಂದಿ ಕಾಣಿಸ್ತಾ ಇದೆ ನೋಡಿ ಹೆಸರೇ. ಏನು ಕಾಣಿಸ್ತಾ ಇದೆ ಅಲ್ಲ ನಂದಿ, ಆ ನಂದಿಯ ಬಾಯಿಯಿಂದ ನಿರಂತರವಾಗಿ ನೀರು ಹರಿದು ಕೆಳಗಿರುವ ಶಿವಲಿಂಗದ ಮೇಲೆ ನೇರವಾಗಿ ಅಭಿಷೇಕ ಆಗ್ತಾ ಇರುತ್ತೆ, ನಿರಂತರವಾಗಿ ಬರ್ತಾ ಇರುತ್ತೆ. ಸುಮಾರು ಈ ದೇವಸ್ಥಾನ 400 ವರ್ಷಗಳಷ್ಟು ಹಳೆಯದು ಅಂತ ನಂಬಲಾಗುತ್ತೆ. ಅಂದರೆ ನೋಡಿ, ಲೆಕ್ಕ ಹಾಕಿ, ಅವಾಗಿಂದನೂ ಇವರೆಗೂ ನೀರು ನಂದಿ ಬಾಯಿಯಿಂದ ಬರ್ತಾನೆ ಇದೆ. ಅದು ಸದಾ ನೀರು ಬರ್ತಾನೆ ಇರುತ್ತೆ. ಅದು ಕೆಳಗಿರುವ ಶಿವಲಿಂಗಕ್ಕೆ ಅಭಿಷೇಕ ಆಗ್ತಾನೆ ಇರುತ್ತೆ. ಆಯಿತಾ, ಆ ನೀರು ಬಂದ್ಬಿಟ್ಟು ಇಲ್ಲಿ ಮುಂದೆ ಇರುವ ಕಲ್ಯಾಣಿಗೆ ಸೇರುತ್ತೆ. ಇಲ್ಲೇ ನಂದಿ ನೀರು ಬೀಳುತ್ತಲ್ಲ, ಅದ್ರ ಮುಂದೆ ಕಲ್ಯಾಣಿ ಇದೆ, ಕಲ್ಯಾಣಿಗೆ ಸೇರುತ್ತೆ. ಕಲ್ಯಾಣಿಯಿಂದ ಮುಂದೆ ಹರಿದು ಮುಂದೆ ಬಾವಿ ಹೋಗುತ್ತೆ. ಆ ಬಾವಿಯಿಂದ ಮತ್ತೆ ಮುಂದೆ ಹೊರಗಡೆ ಆಗುತ್ತೆ. ಸ್ನೇಹಿತರೆ, ಅಂದರೆ ಇಲ್ಲಿ ಸುತ್ತಮುತ್ತ ಜನರು ಇದನ್ನು ವೃಷಭಾವತಿಯ ಮೂಲ, ಅಂದರೆ ವೃಷಭಾವತಿ ನದಿಯ ಉಗಮ ಸ್ಥಳ ಇದು ಅಂತ ನಂಬ್ತಾರೆ. ಇದು ಸುಮಾರು 1997ರಲ್ಲಿ ಉತ್ಖನನ ಸಮಯದಲ್ಲಿ ಈ ದೇವಾಲಯ ಪತ್ತೆಯಾಗಿದೆ. ಸ್ನೇಹಿತರೆ, ಈ ದೇವಾಲಯದ ಶಿಲ್ಪಗಳು ಹಾಗೂ ಪ್ರತಿಮೆಗಳು ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿವೆ. ಸ್ನೇಹಿತರೆ, ಆದ್ದರಿಂದ ಈ ದೇವಾಲಯವನ್ನು ದಕ್ಷಿಣ ಮುಖ ದೇವಾಲಯ ಅಂತ ಕರೆಯುತ್ತಾರೆ. ಹಿಂದಿನ ಸಮಯದಲ್ಲಿ ಈ ಕಲ್ಯಾಣಿಯ ನೀರನ್ನೇ ನಮ್ಮ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಅಭಿಷೇಕಕ್ಕೆ ಬಳಸ್ತಾ ಇದ್ರಂತೆ. ಆದರೆ ಈಗ ಬಳಸ್ತಾ ಇಲ್ಲ. ಈಗ ಏನಾಗಿದೆ ಅಂದರೆ ಅದೇ ದೇವಸ್ಥಾನ ಬೇರೆ, ಈ ದೇವಸ್ಥಾನ ಬೇರೆ ಅನ್ನೋ ರೀತಿಯಲ್ಲಿ ಆಗಿದೆ ಇವಾಗ. ಸ್ನೇಹಿತರೆ, ನಾನು ಯಾಕೆ ಈ ಬೆಂಗಳೂರಿನ 4 ಪ್ರಸಿದ್ಧ ಪ್ರಾಚೀನ ದೇವಸ್ಥಾನಗಳು ಅಂತ ಹೇಳುವಾಗ ಮೊದಲು ಯಾಕೆ ಇದನ್ನೇ ಆಯ್ಕೆ ಮಾಡಿಕೊಂಡೆ ಅಂತ ಅಂದರೆ, ಈ ದೇವಸ್ಥಾನಕ್ಕೆ ಬಂದರೆ ನಾವು ಒಟ್ಟು 4 ದೇವಸ್ಥಾನಗಳನ್ನು ಇದೇ ಜಾಗದಲ್ಲೇ ನೋಡಬಹುದು. ಒಂದು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಎರಡನೇದು ಈ ದಕ್ಷಿಣಮುಖ ನಂದಿತೀರ್ಥ ಕಲ್ಯಾಣ ಕ್ಷೇತ್ರ, ಇದಾದ ಮೇಲೆ ಗಂಗಮ್ಮ ದೇವಿ ದೇವಸ್ಥಾನ, ಪಕ್ಕದಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದೇನು ನಿಮಗೆ ಕಾಣಿಸ್ತಿದೆ, ಇದು ಗಂಗಮ್ಮ ದೇವಿ ದೇವಸ್ಥಾನ. ಸ್ನೇಹಿತರೆ, ಇದು ತುಂಬ ಅದ್ಭುತವಾಗಿದೆ ದೇವಸ್ಥಾನ, ಗಂಗಮ್ಮ ದೇವಿ ದೇವಸ್ಥಾನ. ಇಲ್ಲಿಗೂ ತುಂಬ ಜನ ಭಕ್ತರು ಬರ್ತಾರೆ. ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಎಷ್ಟು ಜನ ಭಕ್ತರು ಹೋಗ್ತಿದ್ದಾರೆ ನೋಡಿ. ಇದ್ರ ಬಲಗಡೆ ಕಾಣಿಸೋದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅದು ಕೂಡ ಅಷ್ಟೇ ಪ್ರಸಿದ್ಧವಾಗಿದೆ ನೋಡಿ. ಇದು ನಮ್ಮ ಶ್ರೀ ದಕ್ಷಿಣಮುಖ ನಂದಿತೀರ್ಥ ಕಲ್ಯಾಣ ಕ್ಷೇತ್ರ. ಸ್ನೇಹಿತರೆ, ಇನ್ನು ಬೆಂಗಳೂರಿನ ಪ್ರಸಿದ್ಧ ಪ್ರಾಚೀನ 2ನೇ ದೇವಸ್ಥಾನ ಯಾವುದು ಅಂತ ನೋಡುವುದಾದರೆ ಅದು ನಮ್ಮ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ದೊಡ್ಡ ಬಸವಣ್ಣನ ದೇವಸ್ಥಾನ. ಸ್ನೇಹಿತರೆ, ಇದನ್ನ ಇಲ್ಲಿ ಬುಲ್ ಟೆಂಪಲ್ ಅಂತಲೇ ಕರೀತಾರೆ. ಅದು ಹೆಂಗೆ ಅಂದರೆ ಸಾಮಾನ್ಯ ಬುಲ್ ಟೆಂಪಲ್ ಅಲ್ಲ, ಬಿಗ್ ಬುಲ್ ಟೆಂಪಲ್ ಅಂತ ಕರೀತಾರೆ. ಸ್ನೇಹಿತರೆ, ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿಯಲ್ಲಿ ಇದೆ. ಈ ದೇವಸ್ಥಾನವನ್ನು ನಮ್ಮ ಬೆಂಗಳೂರು ನಿರ್ಮಾತೃವಾದ ಕೆಂಪೇಗೌಡರು 16ನೇ ಶತಮಾನದಲ್ಲಿ ನಿರ್ಮಿಸಿದರು ಅಂತ ಹೇಳಲಾಗುತ್ತದೆ. ಸ್ನೇಹಿತರೆ, ಇದು ಇತ್ತೀಚೆಗೆ ಕಟ್ಟಿರುವ ಗೋಪುರವಾಗಿದ್ದು ದೇವಸ್ಥಾನ ಮಾತ್ರ ತುಂಬ ಹಳೆಯದಾಗಿದೆ. ಹಾಗೆ ಈ ದೇವಸ್ಥಾನದ ಎದುರಿಗೆ ಇರುವ ಗರುಡುಗಂಬವು ಅತಿ ದೊಡ್ಡ ಗರುಡುಗಂಬವಾಗಿದೆ, ಅಂದರೆ ಅತಿ ಎತ್ತರದ.
ಅಂದರೆ ಬೆಂಗಳೂರಲ್ಲಿರುವ ಅತಿ ಎತ್ತರದ ಗರುಡುಗೊಂಬು ಹೊಂದಿರುವ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಸ್ನೇಹಿತರೆ, ಇಲ್ಲಿರುವ ಬಸವಣ್ಣನ ವಿಗ್ರಹವನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಹಾಗಾಗಿ ಇದನ್ನು ಏಕಶಿಲಾ ಮೂರ್ತಿ ಎಂದು ಕರೆಯುತ್ತಾರೆ. ಈ ಮೂರ್ತಿಯು ಸುಮಾರು 15 ಅಡಿ ಎತ್ತರ ಮತ್ತು 22 ಅಡಿ ಉದ್ದ ಹೊಂದಿದೆ. ನಿರಂತರವಾಗಿ ತೆಂಗಿನ ಎಣ್ಣೆ ಹಾಗೂ ಕಡಲೆಕಾಯಿ ಎಣ್ಣೆಯಿಂದ ಅಭಿಷೇಕ ಮಾಡುವುದರಿಂದ ಮೂರ್ತಿಯು ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಸ್ನೇಹಿತರೆ, ನಿಮಗೆ ಈ ಹಿಂದೆ ಹೇಳಿದಾಗೆ ಇದು ವಿಜಯನಗರ ವಾಸ್ತುಶೈಲಿಯನ್ನು ಹೊಂದಿದೆ ದೇವಸ್ಥಾನ. ಸ್ನೇಹಿತರೆ, ಇಲ್ಲಿ ಬರೀ ಬಸವಣ್ಣನ ದೇವಸ್ಥಾನ ಮಾತ್ರ ಇಲ್ಲ, ಈ ಬಸವಣ್ಣ ದೇವಸ್ಥಾನದ ಕೆಳಗಡೆ ದೊಡ್ಡ ಗಣಪತಿ ದೇವಸ್ಥಾನವೂ ಇದೆ. ಹಾಗಾಗಿ ಈ ದೇವಸ್ಥಾನವನ್ನು 2ನೇ ಸ್ಥಾನಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನೋಡಿ, ಇದೆ ಆ ದೊಡ್ಡ ಗಣಪತಿ. ಈ ಗಣಪತಿ ಬೆಣ್ಣೆ ಅಲಂಕಾರಕ್ಕೆ ತುಂಬ ಪ್ರಸಿದ್ಧಿ ಇಲ್ಲಿ. ಸ್ನೇಹಿತರೆ, ಈ ದೇವಸ್ಥಾನವು ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರುತ್ತದೆ. ಇನ್ನು ನಮ್ಮ ಬೆಂಗಳೂರಿನ ಪ್ರಸಿದ್ಧ ಮತ್ತು ಪ್ರಾಚೀನ 3ನೇ ದೇವಸ್ಥಾನ ಯಾವುದು ಅಂತ ನೋಡುವುದಾದರೆ ಅದು ನಮ್ಮ ಬೆಂಗಳೂರಿನ ಬಸವನಗುಡಿಯ ಹತ್ತಿರದ ಗವಿಪುರಂನಲ್ಲಿ ಇರುವ ಗವಿಗಂಗಾಧರೇಶ್ವರ ದೇವಸ್ಥಾನ. ಈಗ ನೀವೇನು ನೋಡ್ತಿದ್ದೀರಾ ಸ್ನೇಹಿತರೆ, ಇದೇ ಗವಿಗಂಗಾಧರ ದೇವಸ್ಥಾನ. ಸ್ನೇಹಿತರೆ, ಇದೊಂದು ಗುಹಾಂತರ ದೇವಾಲಯ ಆಗಿದ್ದು ಇದು ನೈಸರ್ಗಿಕ ಗುಹೆ ಆಗಿದೆ ಮತ್ತು ಈ ದೇವಾಲಯವು ಕಲ್ಲಿನ ಏಕಶಿಲಾ ಕೆತ್ತನೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಸ್ನೇಹಿತರೆ, ದೇವಾಲಯದ ಅಂಗಳದಲ್ಲಿ ವಿಶಾಲವಾದ 2 ಗ್ರಾನೈಟ್ ಕಂಬಗಳಿದ್ದು ಅವುಗಳು ಸೂರ್ಯ ಮತ್ತು ಚಂದ್ರನನ್ನು ಪ್ರತಿನಿಧಿಸುವ ಬೃಹತ್ ವೃತ್ತಾಕಾರದ ಕಲ್ಲಿನ ಡಿಸ್ಕ್ಗಳಾಗಿವೆ. ಇಲ್ಲಿನ ಕಂಬಗಳಲ್ಲಿ ಶಿವನ ಆಯುಧಗಳಾದ ತ್ರಿಶೂಲ ಮತ್ತು ಡಮರುಗಗಳು ಅತ್ಯಂತ ಆಕರ್ಷಕವಾಗಿವೆ. ಈ ದೇವಸ್ಥಾನವು 2 ಸುರಂಗ ಮಾರ್ಗಗಳನ್ನು ಹೊಂದಿದ್ದು ಇದರಲ್ಲಿ ಒಂದು ಶಿವಗಂಗೆ ಮತ್ತು ಇನ್ನೊಂದು ಕಾಶಿಗೆ ಸಂಪರ್ಕ ಕಲ್ಪಿಸುತ್ತವೆ ಎಂಬ ನಂಬಿಕೆ ಇದೆ. ಈ ದೇವಾಲಯವು ಭಾರತದಲ್ಲೇ ಪ್ರಸಿದ್ಧಿಯಾಗಲು ಇಲ್ಲಿನ ಖಗೋಳ ಅದ್ಭುತವೇ ಕಾರಣ. ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನದಂದು ಅಂದರೆ ಜನವರಿ 14 ಅಥವಾ 15ರಂದು ಸಂಜೆ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ದೇವಾಲಯದ ಮುಂಭಾಗದಲ್ಲಿರುವ ನಂದಿಯ ಕೊಂಬುಗಳ ಮಧ್ಯದಿಂದ ಹಾದು ಗುಹೆ ಒಳಗಿರುವ ಶಿವಲಿಂಗದ ಮೇಲೆ ನೇರವಾಗಿ ಬೀಳುತ್ತವೆ. ಮೊದಲು ಲಿಂಗದ ಪಾದವನ್ನು ಸ್ಪರ್ಶಿಸಿ ನಂತರ ಇಡೀ ಶಿವಲಿಂಗವನ್ನು ಪ್ರಕಾಶಮಾನವಾಗಿ ಬೆಳಗಿಸುತ್ತವೆ. ಸ್ನೇಹಿತರೆ, ಈ ದೇವಾಲಯವನ್ನು ಕೆಂಪೇಗೌಡರು 15ನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಸ್ನೇಹಿತರೆ, ಹಾಗೆ ಈ ದೇವಸ್ಥಾನ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12ರವರೆಗೆ ಮತ್ತು ಸಂಜೆ 5ರಿಂದ ರಾತ್ರಿ 8ರವರೆಗೆ ತೆರೆದಿರುತ್ತದೆ. ಇನ್ನು ಕೊನೆಯ ಅಂದರೆ 4ನೆಯ ಬೆಂಗಳೂರಿನ ಪ್ರಸಿದ್ಧ ಪ್ರಾಚೀನ ದೇವಸ್ಥಾನ ಯಾವುದು ಅಂತ ನೋಡುವುದಾದರೆ ಬೆಂಗಳೂರಿನ ಗವಿಪುರಂನ ಗುಟ್ಟಳ್ಳಿಯಲ್ಲಿ ಇರುವ ಪ್ರಸಿದ್ಧ ಮತ್ತು ಅತ್ಯಂತ ಶಕ್ತಿಶಾಲಿ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ. ಇದನ್ನು ಇಲ್ಲಿ ಸ್ಥಳೀಯರು ಬಂಡೆ ಮಹಾಕಾಳಮ್ಮ ಅಂತಲೂ ಕರೆಯುತ್ತಾರೆ. ಸಾಮಾನ್ಯವಾಗಿ ಮಹಾಕಾಳಿ ಎಂದರೆ ರೌದ್ರ ರೂಪ ನೆನಪಿಗೆ ಬರೋದು ಸಹಜ. ಆದರೆ ಇಲ್ಲಿನ ಮಹಾಕಾಳಿಯು ಅತ್ಯಂತ ಸೌಮ್ಯ ಹಾಗೂ ಶಾಂತ ಸ್ವರೂಪದಲ್ಲಿದ್ದು ಮುಗುಳ್ನಗೆಯಿಂದ ಭಕ್ತರನ್ನು ಹರಿಸುತ್ತಾಳೆ. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಕಾಲಕ್ಕಿಂತ ಮುಂಚೆನೇ ಈ ದೇವಸ್ಥಾನ ಇಲ್ಲಿತ್ತು ಅಂತ ಹೇಳಲಾಗುತ್ತದೆ. ಸ್ನೇಹಿತರೆ, ಅಂದರೆ ಈ ದೇವಸ್ಥಾನ ಸುಮಾರು 500 ವರ್ಷಕ್ಕೂ ಹಳೆಯ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಈ ಸ್ನೇಹಿತರೆ, ಹಾಗೆ ಇಲ್ಲಿ ವಿಶಿಷ್ಟ ಸಂಪ್ರದಾಯಗಳು ಮತ್ತು ಕೆಲವೊಂದು ನಂಬಿಕೆಗಳಿವೆ. ಅದರಲ್ಲಿ ಮೊದಲನೆಯದು ಬೀಗ ಹಾಕುವ ಪದ್ಧತಿ. ಕಷ್ಟಗಳು, ವ್ಯಾಪಾರದಲ್ಲಿನ ನಷ್ಟ, ಇಷ್ಟಾರ್ಥಗಳು ಈಡೇರಲು ದೇವಸ್ಥಾನದ ಆವರಣದಲ್ಲಿ ಇರುವ ದೇವಿಯ ಹೆಸರಲ್ಲಿ ಬೀಗವನ್ನು ಲಾಕ್ ಮಾಡಲಾಗುತ್ತದೆ ಮತ್ತು ಇಷ್ಟಾರ್ಥ ಈಡೇರಿದ ನಂತರ ಮತ್ತೆ ಬೀಗವನ್ನು ತೆರೆಯುವ ಸಂಪ್ರದಾಯ ಇಲ್ಲಿದೆ. ಸ್ನೇಹಿತರೆ, ಇನ್ನೊಂದು ನಂಬಿಕೆ ಅಂದರೆ ಇನ್ನೊಂದು ಸಂಪ್ರದಾಯ ಅಂತ ನೋಡೋದಾದರೆ ಇಲ್ಲಿ ನಿಂಬೆಹಣ್ಣಿನ ಪೂಜೆ. ನಮಗೆ ಏನಾದರೂ ಕೆಟ್ಟ ದೃಷ್ಟಿಯಾಗಿದ್ದರೆ ಮತ್ತು ಮಾಟ ಮಂತ್ರ ಕಾಟವಿದ್ದರೆ ಅದನ್ನು ನಿವಾರಿಸಲು ನಿಂಬೆಹಣ್ಣಿನ ಪೂಜೆ ಮಾಡಿಸಲಾಗುತ್ತದೆ. ಸ್ನೇಹಿತರೆ, ಹಾಗೆ ಇಲ್ಲಿ ವಾರದ ದಿನಗಳಲ್ಲಿ ಬಂದರೆ ಅಂದರೆ ಮಂಗಳವಾರ, ಶುಕ್ರವಾರ ಅಥವಾ ಭಾನುವಾರ ರಜಾ ದಿನಗಳಲ್ಲಿ ಬಂದರೆ ತುಂಬ ಜನಸಂಖ್ಯೆ ಜಾಸ್ತಿ ಇರುತ್ತದೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ನೀವು ಬೇರೆ ದಿನಗಳು, ವಾರ ಅಲ್ಲದ ದಿನಗಳು ಬಂದರೆ ತುಂಬ ಒಳ್ಳೆಯದು. ಸ್ನೇಹಿತರೆ, ನಿಮಗೆ ಮೊದಲೇ ಹೇಳಿದಾಗೆ ನಾನು ಇಲ್ಲೇನು ನಮ್ಮ ಮಹಾಕಾಳಿ ಇದೆ ಅದು ಮೂರ್ತಿ ತುಂಬ ಸೌಮ್ಯವಾಗಿದೆ, ಯಾವುದೇ ಒಂದು ರೌದ್ರ ರೂಪದಲ್ಲಿ ಇಲ್ಲ. ಸೊ ಅದು ಇಲ್ಲಿಯ ವಿಶೇಷ. ಹಾಗೆ ಇಲ್ಲಿ ಇನ್ನು ವಿವಿಧ ದೇವರುಗಳು ಇದ್ದಾವೆ. ಅಂದರೆ ಸಾಯಿಬಾಬಾ ಇದ್ದಾರೆ, ಬನ್ನಿ ಮಹಾಕಾಳಮ್ಮ ಇದ್ದಾರೆ, ಇನ್ನೂ ಕೆಲವು ದೇವರುಗಳು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಹೆಚ್ಚಾಗಿ ಜನ ಮಾಟ ಮಂತ್ರ ಕಾಟಗಳಿಂದ ತಪ್ಪಿಸಿಕೊಳ್ಳಲು ಬರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಪೂಜೆ ಮಾಡಿಸಲು ಬರುತ್ತಾರೆ.
ಹಾಗೆ ಕೆಲವೊಂದು ಈ ದೇವಸ್ಥಾನಕ್ಕೆ ಕೆಲವೊಬ್ಬರು ನಾಗಸಾಧುಗಳು ಬಂದು ಹೋಗುವುದು ಉಂಟು ಇಲ್ಲಿಗೆ. ಸ್ನೇಹಿತರೆ, ಹಾಗೆ ಇಲ್ಲಿ ಬರುವ ಭಕ್ತರಿಗೆ ಅಂದರೆ ತಾಯಿಯನ್ನು ನೋಡಲು ಬರುವ ಭಕ್ತರಿಗಾಗಿ ಪ್ರಸಾದವೂ ಇಲ್ಲಿ ದೊರೆಯುತ್ತದೆ. ಹಾಗೆ ನಾನು ಇಷ್ಟೊತ್ತು ನಿಮಗೆ ಏನು ಹೇಳಿದೆ 4 ದೇವಸ್ಥಾನಗಳು, ಆ 4 ದೇವಸ್ಥಾನಗಳಲ್ಲೂ ಉಚಿತ ಎಂಟ್ರಿ ಇದೆ. ಅಂದರೆ ಯಾವುದೇ ರೀತಿ ಶುಲ್ಕವನ್ನು ತೆಗೆದುಕೊಳ್ಳುವುದಿಲ್ಲ, ಉಚಿತ ಪ್ರವೇಶ. ನೋಡಿ, ಇದೇ ಇಲ್ಲಿ ಮಹಾಕಾಳಿಯ ಪ್ರಸಾದವಾಗಿದೆ. ಸ್ನೇಹಿತರೆ, ಇವುಗಳಾಗಿದ್ದವು ನಮ್ಮ ಬೆಂಗಳೂರಿನ 4 ಪ್ರಸಿದ್ಧವಾದ ಹಳೆಯ ದೇವಸ್ಥಾನಗಳು. ಸ್ನೇಹಿತರೆ, ನಾನು ವಿಡಿಯೋ ಪ್ರಾರಂಭದಲ್ಲೇ ನಿಮಗೆ ಹೇಳಿದ್ದೆ ದೇವಸ್ಥಾನಗಳಿಗೆ ಹೋಗೋದರಿಂದ ನಮಗೇನು ಲಾಭ ಅಂತೇಳಿ. ಸ್ನೇಹಿತರೆ, ಯಾರಿಗೆ ಏನು ಲಾಭ ಆಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ಈ ದೇವಸ್ಥಾನಗಳಿಗೆ ನಾನು ಹೋಗ್ತಿದ್ದೆ, ಅಂದರೆ ವಾರಕ್ಕೊಮ್ಮೆ ಆದರೂ ಹೋಗ್ತಾ ಇದ್ದೆ. ಸೊ ಈಗ ಹೋಗ್ತಾ ಅಂದರೆ 2-3 ವಾರಗಳ ನಂತರ ನನ್ನ ದೇಹದಲ್ಲಿದ್ದ ಕೆಲವೊಂದು ದೈಹಿಕವಾಗಿದ್ದ ಪ್ರಾಬ್ಲಮ್ಗಳು ನಿಜವಾಗ್ಲೂ ಸಾಲ್ವ್ ಆದವು. ಸ್ನೇಹಿತರೆ, ಅವು ಗೊತ್ತಿಲ್ಲದೇ, ನನಗೆ ಅರಿವಿಲ್ಲದೇ ಅವು ಕೆಲವೊಂದು ನೋವುಗಳು ನಿವಾರಣೆ ಆಗೋದು. ಆಗಿಂದ ನನಗೆ ಸ್ವಲ್ಪ ಈ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಬೆಳೀತು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಇಂತಹದೇ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.